ಕರ್ತನ ಪರಿಶುದ್ಧ ನಮಗೆ ಸ್ತೋತ್ರಾಲೆ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ ಅದರ 12-13ನೇ ವಚನ ನಾವು ನೋಡ್ತಾ ಹೋದರೆ, ಅಲ್ಲಿ ಗಿದ್ಯೋನನಿಗೆ ಒಬ್ಬ ದೇವದೂತನ ಹೇಳ್ತಾನೆ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಆದರೆ ಗಿದ್ಯೋನ ಈ ಥರ ಹೇಳ್ತಾನೆ, ಯೆಹೋವನು ನಮ್ಮ ಸಂಗಡ ಇದ್ದರೆ ಯಾಕೆ ಇವೆಲ್ಲ ನಮ್ಮ ಜೀವಿತದಲ್ಲಿ ಸಂಭವಿಸ್ತಿತ್ತು ಎಂಬುದಾಗಿ ಒಂದು ಪ್ರಶ್ನೆನ ಗಿದ್ಯೋನ ದೇವದೂತನಿಗೆ ಕೇಳ್ತಾನೆ. ನೋಡಿ, ಇಲ್ಲಿ ದೇವದೂತನು ಬಂದು ಹೇಳೋದು ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಆದರೆ ಗಿದ್ಯೋನೇ ಹೇಳ್ತಿರೋದು, ಯೆಹೋವನು ನಮ್ಮ ಸಂಗಡ ಇದ್ದರೆ ಯಾಕೆ ಇವೆಲ್ಲ ನಮ್ಮ ಜೀವಿತಗಳಲ್ಲಿ ಅದು ನಡೀತಾ ಇತ್ತು, ಅಥವಾ ಇವೆಲ್ಲ ಯಾಕೆ ನಮಗೆ ಸಂಭವಿಸ್ತಿತ್ತು ಎಂಬುದಾಗಿ ಗಿದ್ಯೋನ ಆತನು ದೇವದೂತನಿಗೆ ಹೇಳ್ತಾನೆ. ಕೆಲವು ಸಾರಿ ನಮ್ಮ ಜೀವಿತಗಳಲ್ಲೂ ಅಷ್ಟೇ ಇಂಥ ಸಂದರ್ಭಗಳು ನಮಗೆ ಬರೋದುಂಟು. ಯೆಹೋವನು ಅಥವಾ ದೇವರು ನಮ್ಮ ಸಂಗಡ ಇದ್ದರೆ ಏನಕ್ಕೆ ಇವೆಲ್ಲ ನಮ್ಮ ಜೀವಿತಗಳಲ್ಲಿ ಆಯ್ತಿತ್ತು. ನೋಡಿ, ಅದು ನಾವು ಯಾರು ಹೇಳ್ದೇ ಇರ್ಬೋದು, ಆದರೆ ಕೆಲವು ಪ್ರಶ್ನೆಗಳು ನಮ್ಮ ಜೀವಿತಗಳಲ್ಲೇ ಬರ್ತದೆ. ನಾವೇ ಯೋಚನೆ ಮಾಡಿಬಿಡ್ತೀವಿ, ದೇವರು ನಮ್ಮ ಸಂಗಡ ಇದ್ದರೆ ಯಾಕೆ ಇವೆಲ್ಲ ನಮಗೆ ಆಯ್ತಿತ್ತು, ಯಾಕೆ ಇವೆಲ್ಲ ನಮ್ಮ ಜೀವಿತಗಳಲ್ಲಿ ಸಂಭವಿಸ್ತಿತ್ತು ಎಂಬುದಾಗಿ ಎಷ್ಟೋ ಸತಿ ನಾವು ಯೋಚನೆ ಮಾಡೋದುಂಟು. ಅದೇ ರೀತಿ ಇಲ್ಲಿ ಗಿದ್ಯೋನೂ ಸಹ ಒಬ್ಬ ದೇವದೂತನಿಗೆ ಹೇಳ್ತಾ ಇರೋದು, ಯೆಹೋವನು ನನ್ನ ಸಂಗಡ ಇದ್ದರೆ ಇವೆಲ್ಲ ನಮಗೆ ಯಾಕೆ, ಇಂಥ ದುಸ್ಥಿತಿಗಳು ನಮಗೆ ಯಾಕೆ ಸಂಭವಿಸ್ತಿತ್ತು, ನಾವು ಸೋಲ್ತಾ ಇದ್ದೀವಲ್ಲ, ನಾವು ಬಲಹೀನರಾಗಿದ್ದೇವಲ್ಲ ಅಂತ ಆತನು ಹೇಳ್ತಾನೆ. ನೋಡಿ, ಎಷ್ಟೋ ಸಾರಿ ನಮಗಿಂಥ ಪ್ರಶ್ನೆಗಳು ನಮ್ಮ ಜೀವಿತಗಳಲ್ಲಿ ಬರ್ಬೋದು. ಬಲಹೀನತೆಗಳ ಸಮಯದಲ್ಲಿ, ಕಣ್ಣೀರಿನ ಸಮಯಗಳಲ್ಲಿ, ತೊಂದರೆಗಳ ಸಮಯದಲ್ಲಿ, ಕುಟುಂಬದ ಸಮಸ್ಯೆಗಳ ಮಧ್ಯದಲ್ಲಿ, ಸೇವೆಯ ಸಮಸ್ಯೆಗಳ ಮಧ್ಯದಲ್ಲಿ, ಅಥವಾ ನಾವು ಮಾಡುತ್ತಿರುವಂಥ ಕೆಲಸ ಕಾರ್ಯಗಳ ಒಂದು ಸಂದರ್ಭಗಳಲ್ಲಿ ನಮ್ಗೆ ಅನಿಸ್ಬೋದು, ದೇವರು ಅಕಸ್ಮಾತ್ ಇದ್ದರೆ ನಮ್ಮ ಜೊತೆ ಇವೆಲ್ಲ ಆಯ್ತಿತ್ತು ಅಂತ. ಆದರೆ ಒಂದು ವಿಷಯ ನಾನು ಯಾವತ್ತೂ ಯೋಚನೆ ಮಾಡೋದೇನು ಅಂತಂದರೆ, ದೇವರು ನಮ್ಮ ಸಂಗಡ ಇರೋದು ನಿಶ್ಚಯ, 100% ದೇವರು ನಮ್ಮ ಸಂಗಡ ಇದ್ದಾರೆ. ಆದರೆ ದೇವರು ನಮ್ಮ ಸಂಗಡ ಇದ್ದಾರೆ ಅಂದ್ಬಿಟ್ಟು ಇಂಥ ಸಂದರ್ಭಗಳು ಬರಲ್ಲ ಅಂತಲ್ಲ, ಆದರೆ ಬಂದಾಗ ದೇವರು ನಮ್ಮ ಸಂಗಡ ಇದ್ದು ನಮಗೆ ಜಯಿಸೋದಕ್ಕೆ ಆತನ ಶಕ್ತಿ ಕೊಡ್ತಾನೆ. ಅದಕ್ಕೆ ದೇವರು ಹೇಳೋದು, ನಾನು ನಿನ್ನ ಸಂಗಡ ಇದ್ದೀನಿ, ನಿನ್ನ ವಿರೋಧವಾಗಿ ಯಾರು ಹೋರಾಡ್ತಾರ, ನಾನು ಅವರು ವಿರೋಧವಾಗಿ ಹೋರಾಡ್ತೀನಿ ಎಂಬುದಾಗಿ ನಾವು ದೇವರ ವಾಕ್ಯಗಳನ್ನು ನೋಡ್ತೇವೆ. ಇವತ್ತು ನೀವು ಬಲಹೀನರಾಗಿದ್ದೀರಾ, ಇವತ್ತು ನೀವು ಏನಾರ ಇಲ್ಲ ಏನಕ್ಕೆ ಇವೆಲ್ಲ ನನ್ನ ಜೀವಿತದಲ್ಲಿ ಸಂಭವಿಸ್ತೈತೆ ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ. ಆದರೆ ಒಂದೇ ಒಂದು, ನಾವು ದೇವರ ವಾಕ್ಯದ ಪ್ರಕಾರ ಇದ್ದರೆ, ದೇವರ ಚಿತ್ತ ಇಲ್ಲದೆ ನಮ್ಮ ಜೀವಿತಗಳಲ್ಲಿ ಏನೂ ಆಗಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.